ಹಾಯ್ ಗಾಯ್ಸ್, ಎಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಾಳೆ ಬಿಟ್ಟು ನಾಡಿದ್ದು ಕರಾಟೆ ಕ್ಯಾಂಪ್ಗೆ ಹೋಗ್ತಾಯಿದ್ದೀನಿ. ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತ ತಿಳ್ಕೊಂಡು ಮಾಡ್ತಿದ್ದೀನಿ. ನಾನಿವತ್ತು ಅಂದರೆ ನಮ್ಮ ತಮ್ಮ ನಾಮಕರಣ ಅಂತ ಹೇಳಿದ್ನಲ್ಲ, ಅದಕ್ಕೆ ಡ್ರೆಸ್ಸು ತಂದಿದ್ವಿ. ಮೂಗ್ಬಿಟ್ಟು ಚುಚ್ಕೋಬೇಕಂತ ಮಾಡಿದ್ದೆ, ಬಟ್ ನನಗಾಗಲಿಲ್ಲ. ನನಗೆ ಭಯ ಬಂದುಬಿಡ್ತು. ಅದಕ್ಕೆ ಚುಚ್ಕೊಳ್ಳಿಲ್ಲ. ಡ್ರೆಸ್ ನೋಡಿ ನಂದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಇದೆ. ಸಿಂಪಲ್ ಇರಲಿ ಅಂತ ಏನೋ ಡಿಸೈನ್ ತರಿಸಿಲ್ಲ, ಅದೊಂದು. ನೆಕ್ಸ್ಟ್ ಈ ಪ್ಯಾಂಟ್ ಒಂದು, ಈ ಪ್ಯಾಂಟ್ ಮೇಲೆ ಈ ಶರ್ಟ್ ತಂದಿದ್ವಿ. 2 ಡ್ರೆಸ್ ತಂದಿದ್ವಿ. ಬನ್ನಿ, ಇವಾಗ ನಮ್ಮ ಮನೆಯ ಸ್ವಚ್ಛ ಮಾಡಿದ್ವಿ ನಾವು. ನೋಡಿ, ನಮ್ಮ ಮನೆ ಈ ಥರ ಆಗಿದೆ ಸ್ವಚ್ಛ ಆದಮೇಲೆ, ಬಟ್ ಇನ್ನೂ ಸ್ವಲ್ಪ ಹಾಗೆ ಇದೆ. ಗೈಸ್, ದಿಸ್ ಈಸ್ ಅವರ್ ರೂಮ್. ನೋಡಿ, ಈ ರೂಮು ಕ್ಲೀನ್ ಆಗಿಬಿಡ್ತು. ಎಸ್, ನೋಡೋಣ ಬನ್ನಿ. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಇದು ನೋಡಿ, ಇದು ನನ್ನ ಬರ್ತಡೇ ಗಿಫ್ಟು. ಇದು ನನ್ನ ಬರ್ತಡೇಗೊಬ್ಬರು ಹೇರ್ ಬ್ಯಾಂಡ್ ಆಗಿ ಕ್ವೀನ್ ಟೈಪ್ ಗಿಫ್ಟ್ ಕೊಟ್ಟಿದ್ದನ್ನ ನನ್ನ ಬರ್ತಡೇಗೆ ಗಿಫ್ಟ್. ನಮ್ಮ ರಿಲೇಷನ್ ಯಾರೋ ಕೊಟ್ಟಿದ್ದರು, ಬಟ್ ಇವಾಗೆಲ್ಲ ಯೂಸ್ ಮಾಡಲ್ಲ. ಹಣೆಯಲ್ಲಿ ಕುಂಕುಮನ ಇಲ್ಲ, ಕುಂಕುಮ ಹಚ್ಕೊಳ್ಳೋಣ. ಮನೆಗೆ 4 or 5 ಮೆಂಬರ್ಸ್ ಬಂದಿದ್ದಾರೆ ಕ್ಲೀನ್ ಮಾಡೋದಕ್ಕೆ. ನೋಡಿ, ನಾನು ಕರಾಟೆ ಕ್ಯಾಂಪಿಗೆ ಹೋಗೋದಕ್ಕಾಗಿ ಬ್ಯಾಗ್ನ ರೆಡಿ ಮಾಡ್ಕೋಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟ್. ರೆಡಿ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಎಲ್ಲ ಏನು ತಗೊಳ್ಳಲ್ಲ, ಒಂದಿಷ್ಟು ತಗೋತೀವಿ, ಒಂದಿಷ್ಟು ಬಿಡ್ತೀನಿ. ಬ್ಯಾಗೆಲ್ಲ ರೆಡಿ ಇದೆ, ತೊಳೆದಿದ್ದಾರೆ. ನಾನು ಹಾಸ್ಟೆಲ್ಗೆ ಹೋಗಿದ್ನಲ್ಲ, ಅಲ್ಲಿಂದ ಡ್ರೆಸ್ ತಂದಿದ್ದೆ. ಬೇಕಾಗಿದ್ದು ಇಡ್ತೀನಿ, ಬೇಕಾಗಿದ್ದು ಮಡಚಿ ಇಟ್ಕೋತೀನಿ, ಬೇಡಾಗಿದ್ದು ಇದರಲ್ಲೇ ಇಡ್ತೀನಿ ವಾಪಸ್. 4 ಜೊತೆ ಹೇಳಿದ್ದಾರೆ ನೈಟ್ ಡ್ರೆಸ್. ಇದೊಂದಿರಲಿ, ಇದೊಂದು ಅಂದರೆ ನೈಟ್ ಡ್ರೆಸ್ ಅಂದರೆ ನಮಗೆ ಕಂಫರ್ಟೇಬಲ್ ಆಗೋದು, ಯಾಕಂದರೆ ಸ್ವಿಮ್ಮಿಂಗೆಲ್ಲ ಮಾಡಿಸ್ತಾರಂತೆ. ಲೆಟ್ಸ್ ಗೆಟ್ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಇವಾಗ. ನೋಡಿ, ಇದೊಂದು ಪ್ಯಾಂಟ್ ಇರಲಿ, ಇದು ಸ್ವಲ್ಪ ಕಂಫರ್ಟೇಬಲ್ ಆಗಿದೆ. ನಿಮಗೆ ಇನ್ನೊಂದು ತೋರಿಸ್ತೀನಿ. ಆ ಪ್ಯಾಂಟಿಂದ ಚೆನ್ನಾಗಿದೆ, ನನ್ನ ಫೇವ್ರೇಟ್ ಅದು. ನೋಡಿ, ಇದೇ ನನ್ನ ಪ್ಯಾಂಟ್, ಸಖತ್ತಾಗಿದೆ, ನನ್ನ ಫೇವ್ರೇಟು. ನಮ್ಮ ಡ್ಯಾಡಿ ಕೊಡಿಸಿದ್ದು ಈ ಥರ ಇದೆ. ಇದು ನಂಗೆ ಸ್ವಲ್ಪ ಕಂಫರ್ಟೇಬಲ್ ಅನಿಸುತ್ತೆ, ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಇದೊಂದಿರಲಿ ಪ್ಯಾಂಟ್. ಇದ್ರ ಒಳಗಡೆ ಒಂದು ಬ್ಯಾಗ್ ಇಟ್ಕೋಬೇಕು, ಯಾಕಂದರೆ
ಅವರು ಕರಾಟೆ ಬ್ಯಾಗ್ ತೊಗೊಂಬ ಅಂತ ಹೇಳಿದ್ದಾರೆ. ಕರಾಟೆ ಬ್ಯಾಗಲ್ಲಿ ಇಷ್ಟು 4 ಡ್ರೆಸ್ಸು ವಾಟರ್ ಬಾಟಲಲ್ಲಿ ಇಡ್ಸಲ್ವಲ್ಲ, ಸೊ ಅದಕ್ಕೆ ಇದರಲ್ಲಿ ಇದನ್ನು ಮಾಡ್ತೀವಿ. ಬನ್ನಿ ಗಾಯ್ಸ್, ಒಂದು ನಿಮಿಷ. ಈಗ ಆಮೇಲೆ ಲಾಸ್ಟಿಗೆ ತೋರಿಸ್ತೇನೆ. ಇದಿದೆ ಒಂದು 4 ಜೊತೆ ಅಷ್ಟೇ ಇಟ್ಕೊತೀನಿ, ಮಿಕ್ಕಿದ್ದೇನು ಬೇಡ. ಸೊ ಯಾಕಂದರೆ ಮತ್ತು ತುಂಬ ಇದು ಆಗಬಾರ್ದು. ಜಸ್ಟ್ 4 ಡೇಸ್, 14ಇಂದ 18ವರೆಗೂ. ಸೊ ನಮ್ಮ ತಮ್ಮನ ನಾಮಕರಣ 19ಗಿದೆ. ಯಾರಾದರೂ ಬರೋಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಬರ್ಬೋದು. ಲಿಂಕ್ ನಂಗೆ ಬಿಡೋಕ್ಕಾಗಲ್ಲ, ಸೊ ಇಲ್ಲೇ ಹೇಳ್ತೀನಿ. ಬಸ್ ಸ್ಟ್ಯಾಂಡ್, ಬಾದಾಮಿ ಬಸ್ ಸ್ಟ್ಯಾಂಡ್, ನಮ್ಮ ಮನೆ ಇರೋದು ಬಾದಾಮಿಯಲ್ಲಿ. ಬಾದಾಮಿ ಬಸ್ ಸ್ಟ್ಯಾಂಡಿಗೆ ಬನ್ನಿ. ಬಾದಾಮಿ ಬಸ್ ಸ್ಟ್ಯಾಂಡ್ ಬಂದು ಆಟೋ ಸ್ಟ್ಯಾಂಡ್ ಅಥವಾ ನೀವು ಯಾವ ಥರ ಬರ್ತಿರ್ತೀರ ಅಲ್ಲೇ ಕೇಳಿ, ನಿಮಗೇನಾದರೂ ಗೊತ್ತಿಲ್ಲ. ಟಿಪ್ಪು ನಗರ ಅಂತ ಹೇಳಿ, ನಮ್ಮ ನಗರ ಹೆಸರು ಟಿಪ್ಪು ನಗರ ಅಂತೇಳಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕೇಳಿ. ಟಿಪ್ಪು ನಗರಕ್ಕೆ ಬಂದು ಟಿಪ್ಪು ನಗರಲ್ಲಿ ಸ್ಟ್ರೇಟ್ ಅಂದರೆ ಈ ಥರ ರೋಡ್ ಇದೆ, ಈ ಥರ ಸ್ಟ್ರೇಟ್ ಬರಬೇಕು. ಅಲ್ಲೊಂದು ಕೋಚಿಂಗ್ ಕಾಣುತ್ತೆ ನಿಮಗೆ, ವಿದ್ಯಾವಿಜಯ ಅಂತ. ಅಲ್ಲಿ 3 ರೋಡ್ ಇರ್ತವೆ, ಈ ಕಡೆ ಮತ್ತು ಸ್ಟ್ರೇಟ್ ಹೋಗಿ ಒಂದು ಲೆಫ್ಟಿಗೆ ಬರುತ್ತೆ. ಸೊ ಲೆಫ್ಟಿಗೆ ಹೋಗಿ ಮತ್ತೆ 2 ರೂಟ್ ಬರುತ್ತೆ. ಸ್ಟ್ರೇಟ್ ಒಂದು, ಈ ಕಡೆ ರೈಟ್ ಒಂದು ಬರುತ್ತೆ. ನೀವು ರೈಟಿಗೆ ಹೊಳ್ಳಿ ಮತ್ತು ಸ್ಟ್ರೇಟ್ ಬನ್ನಿ. 2ನೇ ಅಂದರೆ 2ನೇ ಕ್ರಾಸು, ಒಂದನೇಕೊಂದು ಲೆಫ್ಟ್ ಬರುತ್ತೆ. ಆಮೇಲೆ ಅದಕ್ಕೆ ಬರಬೇಡಿ, ಇನ್ನೊಂದು ಲೆಫ್ಟ್ ಬರುತ್ತೆ, ಅಲ್ಲಿ ಬನ್ನಿ. ಇನ್ನೊಂದು ಲೆಫ್ಟ್ ಬರುತ್ತೆ ಅಲ್ಲಿ. ಈಗ ಇಲ್ಲೊಂದು ಲೆಫ್ಟ್ ಬರುತ್ತೆ, ಮತ್ತು ಇಲ್ಲಿ ಒಂದು ಕನ್ನಡ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಆದಮೇಲೆ ಮತ್ತೆ ಒಂದು ರೋಡು ಈ ಕಡೆ. ಇಲ್ಲಿ ನಡ್ಬರ್ಕ್ ಗೌರ್ಮೆಂಟ್ ಸ್ಕೂಲು, ಇಲ್ಲೊಂದು ಲೆಫ್ಟ್, ಇಲ್ಲೊಂದು ಕ್ರಾಸು. ಸೆಕೆಂಡ್ ಕ್ರಾಸಿಗೆ ಬಂದು ಸ್ಟ್ರೇಟ್ ಬನ್ನಿ. ಒಂದು ಮನೆ ಇದೆ, ಅಲ್ಲೆಲ್ಲ ಅವತ್ತು 19ನೇ ತಾರೀಕೆಲ್ಲ ಪೆಂಡಾಲ್ ಗಿಂಡಾಲ್ ಹಾಕಿರ್ತಾರೆ. ನಿಮ್ಗೆ ಗೊತ್ತಾಗುತ್ತೆ ಪೆಂಡಾಲ್ ಹಾಕಿದ್ದು ನೋಡಿ. ಸೊ ಬಂದುಬೇಡಿ, ಮುಗೀತು. ಅದೇ ನಮ್ಮ ಒಂದು ಮನೆ. ಸೊ ನಿಮಗೆ ಬರೋಕ್ಕೆ ಇಷ್ಟ ಇದ್ದರೆ ಬನ್ನಿ. ಜಾಸ್ತಿ ನನ್ನ ವಿಡಿಯೋಸೇ ನೋಡಲ್ಲ ಗೈಸ್ ನೀವು ಯಾರು. ನೋಡಿರ್ತೀರ, ಲೈಕ್ಸು ಕಮೆಂಟ್ಸು ಏನೂ ಮಾಡಲ್ಲ ಗೈಸ್. ಪ್ಲೀಸ್ ದಯವಿಟ್ಟು ಮಾಡಿ, ನನಗೂ ಒಂದು ಖುಷಿ ಅಷ್ಟೆ. ಅಯ್ಯೋ ನಾವು ಮಾಡಿದ್ದಕ್ಕಾದರೂ ಇವರು ಕಮೆಂಟ್ಸು ಲೈಕ್ಸು ಮಾಡ್ತಾರಲ್ಲ ಅಂತ. ಕಮೆಂಟ್ಸು ಲೈಕ್ಸು ಮಾಡಿ, ನಾವು ಮಾಡೋದೇ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಲಿ, ನಮಗೆ ಗೊತ್ತಾಗಲಿ ಅಂತ ಹೇಳಿ ಮಾಡ್ತಿರ್ತೀವಿ. ನೀವೇ ಲೈಕ್ ಶೇರ್ ಮಾಡಲ್ಲ ಅಂತಂದರೆ ನಾವು ಮಾಡೋದು ವೇಸ್ಟು. ಓಕೆ, ನಾನು ಒಂದು ಸೋಪಿದೆ, ಒಂದು 4 ಡೇಸಿಗೆ ಆಗುವಷ್ಟಿದೆ, ಸಾಕು. ಇದರಲ್ಲಿದೆ 4 ಡೇಸಿಗಾದರೆ ಸಾಕು ಅಷ್ಟೆ. ಓಕೆ, ಇದರಲ್ಲಿನ ಡ್ರೆಸ್ಸು ಎಲ್ಲ ಇತ್ತು. ಸೊ ಟೂತ್ಪೇಸ್ಟು, ಬ್ರಷು ಇಟ್ಕೊತೀನಿ. ಇಷ್ಟಾದರೆ ಏನನ್ನ ಒಂದು ಲಗೇಜ್ ಪ್ಯಾಕ್ ಮಾಡೋದು ಮುಗೀತು ಅಂತಾನೆ ಹೇಳ್ಬೋದು. ಸೊ ವಾಚ್ ಇಟ್ಕೋತೀನಿ. ಅದು ಕಂಪಲ್ಸರಿ ಇಲ್ಲ, ವಾಚು ತರಲೇಬೇಡ ಅಂತ ಹೇಳಿದ್ದಾರೆ. ಬಟ್ ನೋಡೋಣ, ಒಂದಿಬ್ಬರು ತಂದಿರ್ತಾರೆ, ಟೈಮಲ್ಲಿ ನೋಡೋಕ್ಕೆ ಬೇಕಾಗುತ್ತೆ. ಸೊ ಇಷ್ಟೇ. ನಾನು ಖರ್ಚು ಇಟ್ಕೋತೀನಿ. ಮುಗಿದ್ದು ಇನ್ನೊಂದು 2 ಡ್ರೆಸ್ಸಸ್ ಇಟ್ಕೊಂಡ್ಬಿಡ್ತೀನಿ, ಮುಗಿತು. ನೋಡಿ ನಮ್ಮ ಗಂಗಾಧವನಿ ಮತ್ತು ನಾಗರ ಪಂಚಮಿ ದಿನ ತೊಗೊಂಬ ಅಂತ ಹೇಳಿದ್ರು. ನಾಗರ ಪಂಚಮಿ ಅಲ್ಲ, ಸಾರಿ, ದೀಪಾವಳಿಗೆ. ಹಾಂ
ಹಾಂ ಹಾಂ. ಸೊ ಇವ್ಯಾವು ಬೇಡ, ಒಂದು ಆರಿಸ್ಕೊತೀನಿ, ಇದೊಂದಿರಲಿ ಅಂದರೆ ಸಾಕು. ಸೊ ಇದೊಂದು ಪ್ಯಾಂಟು ಸಾಕು ಅನಿಸುತ್ತೆ. ಟಿ ಶರ್ಟ್ಸ್ ಸ್ವಲ್ಪ ತಗೋತೀನಿ. ಇನ್ನು ಇದು ಬಿಟ್ಟು ಇನ್ನೂ ಒಂದು ಪ್ಯಾಂಟು ಒಂದು ಟಿ ಶರ್ಟ್ ತಗೊಂಡ್ಬಿಡ್ತೀನಿ, ಸಾಕು. ಸೊ ಗೈಸ್, ಇದನ್ನು ಪ್ಯಾಕ್ ಮಾಡ್ಕೋಬೇಕು. ಇದು ಬೇಡ, ಇದು ಬೇಡ, ಇದು ಬೇಡ. ಹಾಂ, ಎಸ್, ಪ್ಯಾಂಟ್. ಪ್ಯಾಂಟ್ ಸಿಕ್ತು. ಅವರು ಸಾಕ್ಸ್ ಅಂತ ಹೇಳಿದ್ದಾರೆ, ಬಟ್ ಆದರೆ ಸಾಕ್ಸು ಎಸ್ ಇಷ್ಟು. ಇಷ್ಟೇ ಗೈಸ್, ಮುಗೀತು ನಮ್ಮದು, ಇಷ್ಟೇ. ಐ ಆಮ್ ಪ್ಯಾಕ್ಡ್. ಇವಾಗ ಕರಾಟೆ ಡ್ರೆಸ್ಸು ಮತ್ತು ಬೆಲ್ಟ್ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು. ಇದೊಂದು ಸ್ಕಾರ್ಫು ತಲೆ ಕಟ್ಕೊಳ್ಳೋಕ್ಕೆ. ಸೊ ಇದು ಸೂಜಿ ಸಾಕ್ಸ್ ತೊಗೊಂಬರಕ್ಕೆ ಹೇಳಿದ್ದಾರೆ ಅವರು. ಸಾಕ್ಸ್ ತೊಗೊಂಡೋಗ್ಬೇಕು. ಸೊ ಇವಾಗ ಅವರು 4 ಜನ ಹುಡುಗರು ಬಂದಿದ್ದಾರೆ. ಅದಕ್ಕೆ ನಮ್ಮ ಮಮ್ಮಿ ಅವ್ರಿಗೆ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಸೊ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ. ಬನ್ನಿ ಹೋಗಿ ನನ್ನ ಕರಾಟೆ ಡ್ರೆಸ್ನ ತೊಗೊಂಬರೋಣ. ಸೊ ಇಲ್ಲಿದೆ ನನ್ನ ಕರಾಟೆ ಡ್ರೆಸ್, ಮತ್ತು ಸ್ವಿಮ್ಮಿಂಗ್ ಮಾಡಿಸ್ತಾರೆ. ಸೊ ನನ್ನ ಸ್ವಿಮ್ಮಿಂಗ್ ಡ್ರೆಸ್ಸನ್ನು ತಗೊಂಡ್ಬಿಡೋಣ. ಓಕೆ, ಎಲ್ಲಿದೆ ನಾನು ಸ್ವಿಮ್ಮಿಂಗ್ ಡ್ರೆಸ್? ಸ್ವಿಮ್ಮಿಂಗ್ ಮಾಡೋಕ್ಕೆ ಒಂಥರ ಮಜಾ ಅಲ್ಲ? ಸೊ ನಿಮಗೆ ಯಾರಿಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗ್ತಾನೇ ಇಲ್ಲ, ಅಯ್ಯೋ ಸಿಗ್ತಾನೆ ಇಲ್ವಲ್ಲ, ಏನು ಮಾಡೋದು? ಸಿಕ್ತು ಗೈಸ್. ಸಿಗಲ್ಲ ಅಂದರೆ ಸಿಕ್ಬಿಡುತ್ತೆ. ಅದೇ ಸಿಗ್ತಾ ಇಲ್ಲ ಅಂದರೆ ಸಿಗೋದೇ ಇಲ್ಲ. ಬಟ್ಟೆ ಮಡ್ಚಿಡೋಕ್ಕೆ ಬೇಸರ, ಹಿಂಗೆ ತುರ್ಕೋದು. ನೋಡಿ ಇಲ್ಲಿ ಎಸ್. ಸೊ ನೋಡೋಣ, ಬನ್ನಿ ಗೈಸ್, ಬನ್ನಿ. ನನ್ನ ಒಂದು ಸ್ವಿಮ್ಮಿಂಗ್ ಸೂಟ್ ಇಲ್ಲೇ ಇದೆ, ಬಟ್ ಇದು ಬೇಡ ನನಗೆ. ಇವಾಗ ಸ್ವಿಮ್ಮಿಂಗ್ ಬಂದೇ ಬರುತ್ತೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಹೌದಲ್ಲ? ಎಸ್, ಮುಗೀತು ನನ್ನ ಕರಾಟೆ ಡ್ರೆಸ್, ಸ್ವಿಮ್ಮಿಂಗ್ ಡ್ರೆಸ್ ಮತ್ತು ಇದೊಂದು ಶರ್ಟು, ಎಕ್ಸ್ಟ್ರಾ ಶರ್ಟ್ ಇಟ್ಕೊಂಡಿದ್ದೀನಿ. ಹಾಂ, ಇವಾಗ ನಾನು ಬೆಲ್ಟ್ ಅಂತ ತೆಗೆದಿಟ್ಕೊಂಡ್ಬಿಡ್ಬೇಕಷ್ಟೆ. ಬೆಲ್ಟ್ ಅಂತ ತೆಗೆದಿಟ್ಕೊಂಡ್ರೆ ನನ್ನ
ಕರಾಟೆ ಕ್ಯಾಂಪ್ಗೆ ನಾನು ರೆಡಿ ಆದಂಗೆ. ಇದ್ರಲ್ಲೊಂದು ಬ್ಯಾಗ್ ಇಟ್ಕೊಳ್ತೀನಿ. ಸೊ ಸಾಕ್ಸು ಇಟ್ಕೋಬೇಕು, ಇಟ್ಕೋತೀನಿ ಸಾಕ್ಸ್. ಎಸ್, ಐ ಆಮ್ ರೆಡಿ. ಹಾಂ, ಮುಗೀತು ನಂದು. ಇಷ್ಟು ಪ್ಯಾಕ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಹಾಂ, ಎಸ್, ಒಂದು ನಿಮಿಷ ಇರಿ. ಇದು ನಮ್ಮ ಕರಾಟೆ ಬ್ಯಾಗು. ಈ ಬ್ಯಾಗಲ್ಲಿ ಕರಾಟೆ ಡ್ರೆಸ್ ಇಟ್ಕೊಂಡ್ಬಿಡ್ತೀನಿ. ಸುಮ್ಮನೆ ಅದಕ್ಕೆ 20 ತಾಸು ಯಾರು ಮಾಡ್ತಾರೆ? ಇದು ಫುಲ್ಲು ಮತ್ತು ಅರ್ಧೋಗ್ಬಿಡುತ್ತೆ. ಸುಮ್ಮನೆ ಇದೊಂದು ಬ್ಯಾಗು ಒಯ್ತಾ ಇದ್ದೀನಿ. ಸೊ ಬಾಯ್. ಸೊ ಇದರಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ ಒಂದು ಇಟ್ಕೋಬೇಕು. ಇದೇ ನನ್ನ ಸ್ವಿಮ್ಮಿಂಗ್ ಡ್ರೆಸ್. ಶಾರ್ಟ್ ಆಗಿದೆ ಸ್ವಿಮ್ಮಿಂಗ್ ಡ್ರೆಸ್ಸು. ಸೊ ನಾನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹಚ್ಚಿದ್ದೆ, ಸೊ ಅದಕ್ಕೆ. ಸೊ ಇದು ನಮ್ಮ ಕರಾಟೆ ಶೂಸಿಗೆ ಸಂಬಂಧಪಟ್ಟಿದ್ದು. ಸೊ ಇದು ಹೊಸ ಸಾಗು, ನಾನು ಯೂಸೇ ಮಾಡಿಲ್ಲ. ಇದನ್ನು ತೆಗೆದು ಬ್ಯಾಗೆಲ್ಲ ಇಟ್ಕೊಂಡಿರ್ತೇನೆ. ಸೊ ಇಷ್ಟು ಮೈ ಪ್ಯಾಕ್ ಈಸ್ ಕಂಪ್ಲೀಟೆಡ್ ಗೈಸ್. ಕಂಪ್ಲೀಟ್ ಆಯಿತು ನನ್ನ ಒಂದು ಪ್ಯಾಕ್. ಬಟ್ ಆದರೆ ನನಗೆ ಹಾಂ, ಇದೊಂದು ಇಟ್ಕೋಬೇಕು ಕ್ರೀಮು. ಸೊ ನನಗೆ ನನಗೆ ಸಿಗ್ತಾ ಇಲ್ಲ. ಹಾಂ, ಅಯ್ಯೋ ಚೆಲ್ಲಿಬಿಟ್ಟು ಹೋಗಲಿ ಬರೀ. ಓಕೆ, ಬಾಂಬ್ ಇಟ್ಕೊಂಡೆ. ನೆಕ್ಸ್ಟ್ ಬಾಚಿಂತೆ. ಓಕೆ ಗೈಸ್, ಐ ಆಮ್ ರೆಡಿ ಟು ಗೋ. ನಾನು ರೆಡಿ ಆದೆ, ಬಟ್ ಇದೊಂದು ಇಟ್ಕೊಂಡ್ಬಿಡ್ತೀನಿ ಎಮರ್ಜೆನ್ಸಿ. ಎಮರ್ಜೆನ್ಸಿಗೆ ಬೇಕಾಗುತ್ತೆ. 2 ಬೆಡ್ಶೀಟ್ ಅಂತ ಹೇಳಿದ್ದಾರೆ, ಸೊ ಅದಕ್ಕೆ 2. ಸೊ ನಾನು ರೆಡಿ ಆದೆ, ಎಲ್ಲ ರೆಡಿ ಆದೆ. ಬಟ್ ಒಂದು ಟಾರ್ಚ್ ತೊಗೊಂಡು ಅಂತ ಹೇಳಿದ್ದಾರೆ. ಸೊ ಟಾರ್ಚ್ ತಗೊಂಡೋಗ್ಬೇಕು. ಏನಾಗುತ್ತೆ ನೋಡೋಣ ಬನ್ನಿ. ಇದು ಇದರಲ್ಲಿ ಬೇಡ ಅನ್ನಿಸ್ತಾ ಇದೆ. ಸೊ ಸುಮ್ಮನೆ ರಿಸ್ಕ್ ಬೇಡ, ಇದರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಟ್ರಕ್ಕಿಂಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇದರಲ್ಲೇ ಇಟ್ಕೊಂಡ್ಬಿಡ್ತೀನಿ. ಇನ್ನೂ ನಾನು ಬೆಲ್ಟ್ ಇಟ್ಕೋಬೇಕು. ಸೊ ಬೆಲ್ಟ್ ಬಂದಮೇಲೆ ಕೇಳಿಸ್ಕೊತೀನಿ. ಸೊ ಈ ಬ್ಯಾಗ್ನ ಈ ಥರ ಮಡಚಿ ಈ ಥರ ಇಟ್ಕೊಂಡ್ಬಿಡೋಣ. ಸುಮ್ಮನೆ ಎಲ್ಲಿ
ಸೊ ಆಗ್ತಾ ಇಲ್ಲ ಹಾಕೋಕ್ಕೆ. ಎಸ್, ರೆಡಿ ಆಯಿತು. ಇಷ್ಟು ನನ್ನ ಬ್ಯಾಗ್ ಒಂದು. ಇದರಲ್ಲಿ ಇವಾಗ ಇದನ್ನ ಇಟ್ಕೋಬೇಕು. ಏನಪ್ಪ, ಬೆಲ್ಟು, ವಾಟರ್ ಬಾಟಲ್ ಇಟ್ಕೊಂಡ್ರೆ ಐ ಆಮ್ ರೆಡಿ ಟು ಕರಾಚೆ. ಆ್ಯಂಡ್ ಬನ್ನಿ ಇಲ್ಲಿ ಸ್ವಲ್ಪ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ, ಯಾಕಂದರೆ ಆಲ್ರೆಡಿ ಗೊತ್ತಾಗಿಲ್ಲ 20 minutes 56 seconds ಆಗಿದೆ. ಸೊ ತುಂಬ ಓವರ್ಲೋಡ್ ಆದರೆ ವಿಡಿಯೋ ಕಟ್ಟಾಗಿಬಿಡುತ್ತೆ. ಸೊ ಅದಕ್ಕೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಾಯ್.